ಬುದ್ಧ ಗಯವನ್ನು ರಕ್ಷಿಸುವ ಬನ್ನಿರೋ, ಅದು ಬೌದ್ಧರ ಪುಣ್ಯ ಕ್ಷೇತ್ರ ಕಾಣಿರೋ. ಬಹುಜನರ ಪೂರ್ವಿಕ ಮಹಾಸಾಮ್ರಾಟ ಅಶೋಕ, ಗೌತಮ ಬುದ್ಧರ ನೆನಪಿಗಾಗಿಯೇ ಗೌತಮ ಬುದ್ಧರ ನೆನಪಿಗಾಗಿ ನಿರ್ಮಿಸಿದಂತ ಬೌದ್ಧ ವಿಹಾರ. ಗೌತಮ ಬುದ್ಧರ ನೆನಪಿಗಾಗಿ ನಿರ್ಮಿಸಿದಂತ ಬೌದ್ಧ ವಿಹಾರ. ಬುದ್ಧ ಗಯವನ್ನು ರಕ್ಷಿಸುವ ಬನ್ನಿರೋ, ಅದು ಬೌದ್ಧರ ಪುಣ್ಯ ಕ್ಷೇತ್ರ ಕಾಣಿರೋ. ಅದು ಬೌದ್ಧರ ಪುಣ್ಯ ಕ್ಷೇತ್ರ ಕಾಣಿರೋ. ಬುದ್ಧ ಧಮ್ಮ ಸ್ವೀಕರಿಸಿ ಸಾಮ್ರಾಟ ಅಶೋಕನು ಬಿಹಾರದ ಗಯದಲ್ಲಿ ವಿಹಾರ ಕಟ್ಟಿದನು. ಚರಿತೆ ಸತ್ಯ ಸಾರುತ್ತಿದೆ, ಭರತ ಕಂಡ ಸಂಪೂರ್ಣ ಪ್ರಬುದ್ಧಮಯವಾಗಿ ಅಶೋಕರ ಆಡಳಿತದಲ್ಲಿ ವಿಶ್ವಗುರುವಾಯಿತು. ಮನುವಾದಿಗಳ ಷಡ್ಯಂತ್ರಗಳು ರಾಜಬೃಹದ್ರತನ ಬಲಿ ಪಡೆದು ಉಪವಿಹಾರಗಳನ್ನು ಕೆಡವಿತು. ಮಹಾವಿಹಾರವ ಬಯಲಿಗೆ ಮಾಡಿತು. ಬುದ್ಧ ಗಯವನ್ನು ರಕ್ಷಿಸುವ ಬನ್ನಿರೋ, ಅದು ಬೌದ್ಧರ ಪುಣ್ಯ ಕ್ಷೇತ್ರ ಕಾಣಿರೋ. ಲಕ್ಷಾಂತರ ಜನ ಸಮ್ಮುಖದಲ್ಲಿ ಬಾಬಾ ಸಾಹೇಬರು ಬೌದ್ಧ ಧಮ್ಮವನ್ನು ಸ್ವೀಕರಿಸಿ ನಮಗೆ ನೀಡಿದರು. ಅದುವೇ ಭೀಮ ಸಂಕಲ್ಪ. ಬೌದ್ಧ ಧಮ್ಮದ ಅಸ್ತಿತ್ವಕ್ಕೆ ನನ್ನೆಲ್ಲ ಜನರು ಸರ್ವಸ್ವವನ್ನು ತ್ಯಾಗ ಮಾಡುವರು ಎಂದರು. ಬುದ್ಧರು ನಮ್ಮ ಮಾರ್ಗದಾತ, ಅಂಬೇಡ್ಕರರು ಭಾಗ್ಯ ವಿಧಾತ. ಬುದ್ಧ ವಿಹಾರ ನಮ್ಮ ಅಸ್ಮಿತೆ. ಜೈ ಭೀಮ್ ಘೋಷಣೆ ಬಹುಜನರ ಗಣತೆ. ಬುದ್ಧ ಗಯವನ್ನು ರಕ್ಷಿಸುವ ಬನ್ನಿರೋ, ಅದು ಬೌದ್ಧರ ಪುಣ್ಯ ಕ್ಷೇತ್ರ ಕಾಣಿರೋ. ಬುದ್ಧ ವಿಹಾರ ಬೌದ್ಧರಿಗೆ ಬಿಟ್ಟು ಕೊಡಲೇಬೇಕು. ಧಮ್ಮಪಾಲ ಅನಗಾರಿಕ ಹೋರಾಟ ಮಾಡಿದರು. ಚರಿತ್ರೆ ಮತ್ತೆ ಮರುಕಳಿಸುತ್ತಿದೆ. ಸರ್ಕಾರ ಬಿಟಿ ಆಕ್ಟ್ ಅನ್ನು ಜಾರಿಗೆ ತಂದಿತು. ಇದರಿಂದ ಮೂಲ ಬೌದ್ಧರಿಗೆ ಅನ್ಯಾಯವಾಯಿತು. ಬೌದ್ಧ ಭಿಕ್ಕುಗಳ ಬೆನ್ನೆಲುಬಾಗಿ ನದಿಗಳು ಸಾಗರ ಸೇರುವ ಹಾಗೆ ಸೇರುವ ಬಾರ ಬುದ್ಧ ಗಯಾದಲ್ಲಿ. ಬೋರ್ಗರೆಯುವ ಬೋಧಿಯ ನೆರಳಲ್ಲಿ ಬುದ್ಧ ಗಯವನ್ನು
ಬನ್ನಿರೋ, ಅದು ಬೌದ್ಧರ ಪುಣ್ಯಕ್ಷೇತ್ರ ಕಾಣಿರೋ. ಬಹುಜನರ ಪೂರ್ವಿಕ ಮಹಾಸಾಮ್ರಾಟ ಅಶೋಕ, ಗೌತಮ ಬುದ್ಧರ ನೆನಪಿಗಾಗಿಯೇ ಗೌತಮ ಬುದ್ಧರ ನೆನಪಿಗಾಗಿ ನಿರ್ಮಿಸಿದಂತ ಬೌದ್ಧ ವಿಹಾರ. ಗೌತಮ ಬುದ್ಧರ ನೆನಪಿಗಾಗಿ ನಿರ್ಮಿಸಿದಂತ ಬೌದ್ಧ ವಿಹಾರ. ಬುದ್ಧ ಗಯವನ್ನು ರಕ್ಷಿಸುವ ಬನ್ನಿರೋ, ಅದು ಬೌದ್ಧರ ಪುಣ್ಯಕ್ಷೇತ್ರ ಕಾಣಿರೋ.